ಸಾಧಾರಣ ಕಾಲದ 4ನೆಯ ವಾರ, ಮಂಗಳವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ, ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ದೋಣಿಯನ್ನೇರಿ ಸರೋವರದ ಈಚೆದಡಕ್ಕೆ ಮರಳಿದರು. ತೀರವನ್ನು ಸೇರಿದೊಡನೆ ಜನರು ದೊಡ್ಡ ಗುಂಪಾಗಿ ಅವರ ಸುತ್ತಲೂ ನೆರೆದರು. ಪ್ರಾರ್ಥನಾ ಮಂದಿರದ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು. ಅವನ ಹೆಸರು ಯಾಯಿರ. ಅವನು ಯೇಸುವನ್ನು ನೋಡಿದೊಡನೆ ಅವರ ಪಾದಕ್ಕೆರಗಿ, ನನ್ನ ಪುಟ್ಟ ಮಗಳು ಮರಣಾವಸ್ಥೆಯಲ್ಲಿದ್ದಾಳೆ, ತಾವು ಬಂದು ತಮ್ಮ ಹಸ್ತವನ್ನು ಅವಳ ಮೇಲಿಟ್ಟು ಅವಳು ಗುಣ ಹೊಂದಿ ಬದುಕುವಂತೆ ಅನುಗ್ರಹಿಸಬೇಕು ಎಂದು ಬಹಳವಾಗಿ ವಿನಂತಿಸಿದನು. ಯೇಸು ಅವನ ಜೊತೆಯಲ್ಲಿ ಹೊರಟರು. ದೊಡ್ಡ ಜನಸ್ತೋಮವು ಯೇಸುವನ್ನು ಮುತ್ತಿಕೊಂಡು ಅವರ ಜೊತೆಯಲ್ಲೇ ಹೊರಟಿತು. 12 ವರ್ಷಗಳಿಂದಲೂ ರಕ್ತಸ್ರಾವ ರೋಗದಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬಳು ಆ ಗುಂಪಿನಲ್ಲಿದ್ದಳು. ಅನೇಕ ವೈದ್ಯರಿಂದ ಚಿಕಿತ್ಸೆ ಪಡೆದಿದ್ದರೂ ಕೈಯಲ್ಲಿದ್ದ ಹಣವನ್ನೆಲ್ಲ ವ್ಯಯ ಮಾಡಿದ್ದರೂ ಅವಳ ರೋಗ ಮಾತ್ರ ಉಲ್ಬಣ ಆಗುತ್ತಿತ್ತ ಹೊರತು ಸ್ವಲ್ಪವೂ ಗುಣಮುಖ ಆಗುತ್ತಿರಲಿಲ್ಲ. ಯೇಸುವಿನ ವಿಷಯವಾಗಿ ಜನರು ಹೇಳುತ್ತಿದ್ದುದನ್ನು ಕೇಳಿ ಆಕೆ ಜನರ ಗುಂಪಿನಲ್ಲಿ ಸೇರಿ ಯೇಸುವನ್ನು ಹಿಂಬಾಲಿಸಿದಳು. ನಾನು ಅವರ ಉಡುಪನ್ನು ಮುಟ್ಟಿದರೂ ಸಾಕು, ಗುಣ ಹೊಂದುವೆನು ಎಂದುಕೊಂಡು ಯೇಸುವಿನ ಉಡುಪನ್ನು ಮುಟ್ಟಿದಳು. ಅದನ್ನು ಮುಟ್ಟಿದಾಕ್ಷಣ ಅವಳ ರಕ್ತಸ್ರಾವ ನಿಂತು ಹೋಯಿತು. ಕಾಡುತ್ತಿದ್ದ ವ್ಯಾಧಿಯಿಂದ ತಾನು ಗುಣ ಹೊಂದಿದ್ದೇನೆಂದು ಆಕೆಗೆ ಅರಿವಾಯಿತು. ಇತ್ತ ಯೇಸು ರೋಗವನ್ನು ಗುಣಪಡಿಸುವ ಶಕ್ತಿ ತಮ್ಮಿಂದ ಹೊರಹೊಮ್ಮಿದ್ದನ್ನು ತಕ್ಷಣ ತಿಳಿದು ಸುತ್ತಲಿದ್ದ ಜನರತ್ತ ತಮ್ಮ ದೃಷ್ಟಿಯನ್ನು ಹರಿಸಿ, ನನ್ನ ಉಡುಪನ್ನು ಮುಟ್ಟಿದವರಾರು ಎಂದು ಪ್ರಶ್ನಿಸಿದರು. ಅದಕ್ಕೆ ಯೇಸು, ತಮ್ಮ ಸುತ್ತಲೂ ಜನರು ಮುತ್ತಿಕೊಂಡಿರುವುದು ತಮಗೆ ತಿಳಿದೇ ಇದೆ, ಆದರೂ ನನ್ನನ್ನು ಮುಟ್ಟಿದವರು ಯಾರು ಎಂದು ಕೇಳುತ್ತಿರಲ್ಲ ಎಂದರು. ಆದರೆ ಯೇಸು ತಮ್ಮನ್ನು ಮುಟ್ಟಿದವರು ಯಾರೆಂದು ಗುರುತಿಸಲು ಸುತ್ತಲೂ ನೋಡುತ್ತಿದ್ದರು. ತನ್ನಲ್ಲಿ ಸಂಭವಿಸಿದ್ದನ್ನು ಅರಿತ ಆ ಮಹಿಳೆ ಭಯದಿಂದ ನಡುಗುತ್ತಾ ಮುಂದೆ ಬಂದು ಯೇಸುವಿನ ಪಾದಕ್ಕೆ ಎರಗಿ ಅವರಿಗೆ ನಡೆದ ಸಂಗತಿಯನ್ನು ತಿಳಿಸಿದಳು. ಯೇಸು ಆಕೆಗೆ, ಮಗಳೇ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ, ಸಮಾಧಾನದಿಂದ ಹೋಗು, ವ್ಯಾಧಿ ಮುಕ್ತಳಾಗಿ ಆರೋಗ್ಯದಿಂದಿರು ಎಂದು ಅನುಗ್ರಹಿಸಿದರು. ಯೇಸು ಇನ್ನೂ ಮಾತನಾಡುತ್ತಾ ಇರುವಾಗಲೇ ಯಾಯಿರನ ಮನೆಯಿಂದ ಕೆಲವರು ಬಂದು ಅವನಿಗೆ, ನಿಮ್ಮ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುತ್ತೀರಿ ಎಂದರು. ಅವರು ಹೇಳಿದ ಮಾತುಗಳನ್ನು ಯೇಸು ಕೇಳಿಯೂ ಅವನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಯಾಯಿರನಿಗೆ, ಭಯಪಡಬೇಡ, ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ಸಾಕು ಎಂದರು. ಅನಂತರ ಪೇತ್ರ, ಯಾಕೋಬ ಮತ್ತು ಅವನ ಸೋದರ ಯೋವನ್ನ ಇವರನ್ನು ಮಾತ್ರ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಯಾಯಿರನ ಮನೆಗೆ ತಲುಪಿದರು. ಅಲ್ಲಿ ಜನರ ಗೋಳಾಟ, ಗೊಂದಲದ ದೃಶ್ಯ ಅವರ ಕಣ್ಣಿಗೆ ಬಿತ್ತು. ಯೇಸು ಮನೆಯೊಳಕ್ಕೆ ಹೋಗಿ, ಏತಕ್ಕೆ ಇಷ್ಟೆಲ್ಲ ಗಲಭೆ, ಗೋಳಾಟ, ಬಾಲಕಿ ಸತ್ತಿಲ್ಲ, ನಿದ್ರಿಸುತ್ತಿದ್ದಾಳೆ ಎಂದರು. ಇದನ್ನು ಕೇಳಿದವರು ಯೇಸುವನ್ನು ಪರಿಹಾಸ್ಯ ಮಾಡಿದರು. ಆದರೆ ಯೇಸು ಎಲ್ಲರನ್ನೂ ಹೊರಕ್ಕೆ ಕಳುಹಿಸಿ ಬಾಲಕಿಯ ತಂದೆ ತಾಯಿಯನ್ನು ಮತ್ತು ತಮ್ಮೊಂದಿಗಿದ್ದ 3 ಶಿಷ್ಯರನ್ನು ಮಾತ್ರ ಕರೆದುಕೊಂಡು ಆ ಬಾಲಕಿ ಮಲಗಿದ್ದ ಕೊಠಡಿಯನ್ನು ಪ್ರವೇಶಿಸಿದರು. ಆಕೆಯ ಕೈ ಹಿಡಿದು ತಲಿತಾಕೂಮ್ ಎಂದರು. ಮಗಳೇ, ನಿನಗೆ ಹೇಳುತ್ತೇನೆ, ಎದ್ದೇಳು ಎಂಬುದು ಈ ಮಾತಿನ ಅರ್ಥ. ಅವಳು ತಟ್ಟನೆ ಎದ್ದು ನಡೆದಾಡತೊಡಗಿದಳು. ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಭರಿತರಾದರು. ಅವಳಿಗೆ 12 ವರ್ಷ ವಯಸ್ಸು ಆಗಿತ್ತು. ಈ ವಿಷಯವನ್ನು ಬೇರೆ ಯಾರಿಗೂ ತಿಳಿಸಬಾರದೆಂದು ಯೇಸು ಅವರಿಗೆ ಕಟ್ಟಪ್ಪಣೆ ಮಾಡಿದರು. ಬಾಲಕಿಗೆ ತಿನ್ನಲು ಏನಾದರೂ ಕೊಡುವಂತೆ ತಿಳಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಶ್ರೋತೃಗಳೇ, ದೇವರ ವಾಕ್ಯದಲ್ಲೊಂದು ಶಕ್ತಿ ಇದೆ, ದೇವರ ಮಾತಿನಲ್ಲಿ ಅಗಾಧವಾದಂತಹ ಒಂದು ಶಕ್ತಿ ಇದೆ ಎಂಬುದನ್ನು ನಾವು ದೇವರ ವಾಕ್ಯವನ್ನು ಓದುವಾಗ, ಅದನ್ನು ಧ್ಯಾನಿಸುವಾಗ ಅರಿಯಲಿದ್ದೇವೆ. ಇಂದು ಪ್ರಭು ಯೇಸು ಕ್ರಿಸ್ತರಲ್ಲಿ ನಮ್ಮ ವಿಶ್ವಾಸವನ್ನಿಟ್ಟು ನಾವು ಈ ಶುಭ ಸಂದೇಶವನ್ನು ಧ್ಯಾನಿಸುವಾಗ ಯೇಸುವಿನ ಈ ಪ್ರಶ್ನೆ ನಮ್ಮನ್ನು ಕಾಡಬಹುದು. ನನ್ನನ್ನು ಮುಟ್ಟಿದವರು ಯಾರು, ನನ್ನ ಉಡುಪನ್ನು ಮುಟ್ಟಿದವರಾರು? ಶಿಷ್ಯರ ಮಾತುಗಳಲ್ಲೇ ನಾವು ಉತ್ತರಿಸುವುದಾದರೆ, ಅಷ್ಟೊಂದು ಜನ ಯೇಸುವಿನ ಸುತ್ತಮುತ್ತ ನೆರೆದಿರುವಾಗ ನನ್ನನ್ನು ಮುಟ್ಟಿದವರಾರು ಎಂಬ ಪ್ರಶ್ನೆ ಸ್ವಲ್ಪ ಸಹಜವಾಗಿಯೇ ಆಶ್ಚರ್ಯವನ್ನು ಉಂಟು ಮಾಡಿತ್ತು. ಆದರೆ ಯೇಸು ಈ ಪ್ರಶ್ನೆಯನ್ನು ಯಾಕೆ ಕೇಳಿದರು ಎಂಬ ಆ ಪ್ರಶ್ನೆಯನ್ನು ನಾವು ಕೇಳುವುದಾದರೆ, ಆ ನಿಟ್ಟಿನಲ್ಲಿ ಧ್ಯಾನಿಸುವುದಾದರೆ, ಯೇಸುವಿಗೆ ಅದರ ಹಿಂದೆ ಒಂದು ಉದ್ದೇಶವಿತ್ತು. ಏಕೆಂದರೆ ಯೇಸುವಿಗೆ ಪ್ರತಿಯೊಂದು ಅರಿವಿತ್ತು. ಆದರೆ ಯೇಸುವಿನ ಆ ಪ್ರಶ್ನೆಯ ಹಿಂದಿನ ಉದ್ದೇಶ ಏನೆಂದರೆ, ಆ ಮಹಿಳೆಯ ವಿಶ್ವಾಸವನ್ನು ತೋರಿಸಿಕೊಡುವುದು, ಆ ಮಹಿಳೆಯ ವಿಶ್ವಾಸದ ಮೂಲಕ ನಮಗೂ ಒಂದು ವಿಶ್ವಾಸದ ಬೋಧನೆಯನ್ನು ನೀಡುವುದು. ಪ್ರಭು ಯೇಸು ಕ್ರಿಸ್ತರ ಪ್ರತಿಯೊಂದು ಮಾತಿನ ಹಿಂದೆ ಒಂದು ಮಹತ್ತರವಾದ ಉದ್ದೇಶವಿತ್ತು. ಅದರಿಂದಲೇ ಆ ತಾಯಿಯ ವಿಶ್ವಾಸವನ್ನು ತೋರಿಸಿಕೊಡಲು ಪ್ರಭು ಯೇಸು ಕ್ರಿಸ್ತರ ಪ್ರಶ್ನೆಯನ್ನು ಕೇಳುತ್ತಾರೆ. ನನ್ನಿಂದ ಆ ಶಕ್ತಿ ಹೊರಟು ಹೋಗಿದೆ, ನನ್ನ ಶಕ್ತಿ ಕಡಿಮೆಯಾಗಿದೆ ಎಂಬ ಉದ್ದೇಶದಿಂದಲ್ಲ.
ತಾನು ಇಂಥ ಒಂದು ಪವಾಡವನ್ನು ಈಗ ಮಾಡಲು ಸಾಧ್ಯವಾಯಿತು ಎಂಬುದನ್ನು ತೋರಿಸಿಕೊಡುವುದಕ್ಕಲ್ಲ, ಬದಲಾಗಿ ಆಕೆಯಲ್ಲಿದ್ದಂತಹ ವಿಶ್ವಾಸ, ಆಕೆ ತೋರಿದ ವಿಶ್ವಾಸವೇನು? ನಾನು ಯೇಸುವಿನಲ್ಲಿ ಹೋಗಿ ಯೇಸುವಿನ ಸ್ಪರ್ಶಕ್ಕಾಗಿ ಕಾಯಬೇಕಾಗಿಲ್ಲ, ಯೇಸುವಿನ ಮಾತಿನಿಂದ ನಾನು ಗುಣ ಹೊಂದಬೇಕಾಗಿಲ್ಲ, ಅವರ ಉಡುಪನ್ನು ಮುಟ್ಟಿದರೂ ಸಾಕು. ಅದು ವಿಶ್ವಾಸ. ಆಕೆಯಲ್ಲಿದ್ದಂತಹ ವಿಶ್ವಾಸ. ಇಷ್ಟೆಲ್ಲ ಜನರು ಮುಗಿಬೀಳುವಾಗ ಆಕೆಯಲ್ಲಿದ್ದಂತಹ ಒಂದು ವಿಶ್ವಾಸ ಏನೆಂದರೆ, ನಾನು ಪ್ರಭುವಿನ ಉಡುಪನ್ನು ಮುಟ್ಟಿದರೂ ಸಾಕು, ನಾನು ಸ್ವಸ್ಥಳಾಗುವೆ. ಆ ಒಂದು ಉದ್ದೇಶದಿಂದ ಆಕೆ ಮುಟ್ಟಿದ್ದಳು, ಹಾಗೆ ಆಕೆ ಸ್ವಸ್ಥಳಾಗಿದ್ದಳು. ಆದ್ದರಿಂದಲೇ ಆಕೆ ವಿಶ್ವಾಸವನ್ನು ತೋರಿಸಿಕೊಡುವಂತಹ ಆ ಉದ್ದೇಶದಿಂದ ಪ್ರಭು ಯೇಸು ಕ್ರಿಸ್ತರ ಪ್ರಶ್ನೆಯನ್ನು ಹೇಳುತ್ತಾರೆ. ಪ್ರೀತಿಯ ಶ್ರೋತೃಗಳೇ, ನಾವಿಂದ ನಮ್ಮನ್ನು ಕೇಳಬೇಕಾದಂತಹ ಒಂದೇ ಒಂದು ಚಿಕ್ಕ ಪ್ರಶ್ನೆ: ನನ್ನ ವಿಶ್ವಾಸ ಹೇಗಿದೆ? ವಿಶ್ವಾಸವನ್ನು ಬಲಗೊಳಿಸಿ ಸ್ವಾಮಿ ಎಂದು ಪ್ರಾರ್ಥಿಸೋಣ. ಅಷ್ಟು ಮಾತ್ರವಲ್ಲ, ಕೇವಲ ಬಾಹ್ಯ ಆಚರಣೆಗಳಿಗೆ ನಾವು ಹೆಚ್ಚಿನ ಮಹತ್ವವನ್ನು ನೀಡದೆ ನಮ್ಮ ವಿಶ್ವಾಸದಲ್ಲಿ ಬಲಗೊಳ್ಳುವಂತಹ ಆ ಒಂದು ನಿಟ್ಟಿನಲ್ಲಿ ಮುಂದೆ ಸಾಗೋಣ. ನಮ್ಮ ವಿಶ್ವಾಸ ಬಲಗೊಳ್ಳಬೇಕೇ ಹೊರತು ಬಾಹ್ಯ ಚಟುವಟಿಕೆಗಳಲ್ಲ. ಅವುಗಳಿಲ್ಲದೆಯೂ ನಾವು ವಿಶ್ವಾಸದಲ್ಲಿ ಬಲಗೊಳ್ಳುವಂತಹ ಸಾಧ್ಯತೆ ಇದೆ. ಆದ್ದರಿಂದ ವಿಶ್ವಾಸ ನನ್ನ ಮತ್ತು ದೇವರ ನಡುವಿನ ಸಂಬಂಧವನ್ನು ಬೆಳೆಸುತ್ತದೆ. ನನ್ನ ಮತ್ತು ದೇವರ ನಡುವಿನ ಸಂಬಂಧದಿಂದ ನನ್ನ ವಿಶ್ವಾಸ ಬೆಳೆಯುತ್ತದೆ ಎಂಬ ಸತ್ಯವನ್ನು ಅರಿತು ನಮ್ಮ ವಿಶ್ವಾಸದಲ್ಲಿ ದಿನೇ ದಿನೇ ಬಲಗೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ವಿಶ್ವಾಸವಿದ್ದಲ್ಲಿ ಪವಾಡವಿದೆ. ವಿಶ್ವಾಸವಿದ್ದಾಗ ನಮ್ಮೆಲ್ಲರನ್ನ ಯೇಸು ತಲಿತಾಕುಂ, ಎದ್ದೇಳು ಎಂಬಂತಹ ಮಾತನ್ನು ಹೇಳಿ ನಮ್ಮನ್ನ ನಮ್ಮ ಪರಿಸ್ಥಿತಿಯಿಂದ ಮೇಲೇಳಿಸುತ್ತಾರೆ. ನನ್ನ ಪರಿಸ್ಥಿತಿಯಿಂದ, ಯಾವುದೇ ರೀತಿಯ ಪರಿಸ್ಥಿತಿಯಲ್ಲಿ ನಾನಿದ್ದರೂ, ಎಂಥ ಒಂದು ಚಿಂತಾಜನಕ ಸ್ಥಿತಿಯಲ್ಲಿ ನಾನಿದ್ದರೂ, ಪ್ರಭು ಯೇಸು ಕ್ರಿಸ್ತರು ತಲಿತಾಕುಂ, ಪುಟ್ಟ ಮಗಳೇ ಎದ್ದೇಳು, ಆ ಮಾತನ್ನ ನಮಗೂ ಹೇಳುತ್ತಾರೆ. ನಮ್ಮ ಪರಿಸ್ಥಿತಿಯಿಂದ ಮೇಲೇಳುವಂತಹ ಶಕ್ತಿಯನ್ನು ದಯಪಾಲಿಸುತ್ತಾರೆ. ಆದರೆ ಅದಕ್ಕೆ ಬೇಕಾಗಿರುವಂತಹ ಒಂದೇ ಒಂದು ಬಹಳ ಶ್ರೇಷ್ಠವಾದ ಪ್ರಮುಖವಾದ ಆ ಅಂಶ ನಮ್ಮ ವಿಶ್ವಾಸ. ನಮ್ಮ ವಿಶ್ವಾಸ ಬಲಗೊಳ್ಳಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವನ್ನು ಇರಿಸಿ ನಮ್ಮ ಜೀವನಕ್ಕೆ ಬೇಕಾದ ಸಕಲವನ್ನ ಪ್ರಭುವಿನಿಂದಲೇ ಪಡೆದುಕೊಳ್ಳೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ. ಸರ್ವಶಕ್ತಿ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.